ಕದನ ವಿರಾಮ ಘೋಷಣೆ ಕಚ್ಚಾ ತೈಲದ ದರ ದಿಢೀರ್ ಅಂತ ಕುಸಿತ ಆಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಒಂದೇ ದಿನಕ್ಕೆ ಸುಮಾರು 16% ಕುಸಿತವಾಗಿರುವಂಥದ್ದು. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ $94.43ಗೆ ಇಳಿಕೆಯಾಗಿದೆ. ಇನ್ನು ಬ್ಯಾರೆಲ್ಗೆ $120 ಇದ್ದಂತಹ ತೈಲ ಈಗ 94ಕ್ಕೆ ಇಳಿಕೆ ಆಗಿದೆ. ಜಗತ್ತಿನ 20% ತೈಲ ಪೂರೈಕೆ ಹಾರ್ಮುಜ್ ಮೂಲಕವೇ ಪೂರೈಕೆ ಆಗಿರುವಂಥದ್ದು. ಈಗ ಹಾರ್ಮುಜ್ ಮುಕ್ತಗೊಳಿಸುವುದಕ್ಕೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ದಿಢೀರ್ ಅಂತ ಕುಸಿತವಾಗಿರುವಂಥದ್ದು. ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಇದೀಗ ಕಚ್ಚಾ ತೈಲದ ದರ ದಿಢೀರ್ ಅಂತ ಕುಸಿತಗೊಂಡಿರುವಂಥದ್ದು. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಸಡನ್ಲಿ ಡೌನ್ ಆಗಿದೆ. ಒಂದೇ ದಿನಕ್ಕೆ ಸುಮಾರು 13ರಿಂದ 17% ಕುಸಿತ ಆಗಿದೆ. 6 ವರ್ಷದಲ್ಲೇ ಒಂದೇ ದಿನ ಕುಸಿತ ಕಂಡಂತಹ ದೊಡ್ಡ ಹೊಡೆತ. ಕುಸಿತ ಆಗಿರೋದು ದೊಡ್ಡ ಹೊಡೆತವನ್ನು ನೀಡುತ್ತಾ ಇರುವಂಥದ್ದು. ಸೊ ಬ್ರೆಂಟ್ ಕಚ್ಚಾ ತೈಲದ ದರ $14.84ನಷ್ಟು ಕುಸಿತವಾಗಿದೆ. ಇನ್ನು ಬ್ಯಾರೆಲ್ 117ರಿಂದ 120ರಷ್ಟಿದ್ದಂತಹ ಡಾಲರ್ ಈಗ $94.43ಕ್ಕೆ ಇಳಿಕೆಯಾಗಿರುವಂಥದ್ದು. ಜಗತ್ತಿನ 20% ತೈಲ ಪೂರೈಕೆಗೆ ಹಾರ್ಮುಜ್ ಮೂಲಕವೇ ಪೂರೈಕೆ ಆಗಬೇಕು. ಸೊ ಈಗ ಹಾರ್ಮುಜ್ ಮುಕ್ತಗೊಳಿಸೋದಕ್ಕೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ದಿಢೀರ್ ಅಂತ ಕುಸಿತ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಗೆ 14 ದಿನಗಳ ಕದನ ವಿರಾಮವನ್ನು ಘೋಷಿಸಿದ ಬೆನ್ನಲ್ಲೇ ಇದೀಗ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಭಾರೀ ಕುಸಿತವಾಗಿರುವಂಥದ್ದು. ಕದನ ವಿರಾಮದ ಸುದ್ದಿಯಿಂದಾಗಿ ಕಚ್ಚಾ ತೈಲದ ಬೆಲೆಗಳು ಒಂದೇ ದಿನದಲ್ಲಿ ಸುಮಾರು 13% ಇಂದ 17%ವರೆಗೆ ಕುಸಿದಿದೆ. ಇದು ಕಳೆದ 6 ವರ್ಷದಲ್ಲೇ ಒಂದೇ ದಿನ ಕಂಡಂತಹ ಅತಿ ದೊಡ್ಡ ಕುಸಿತ ಇದಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ವರದಿಯ ಪ್ರಕಾರ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ವಿರಾಮವನ್ನು ಘೋಷಿಸಿದ ಬೆನ್ನಲ್ಲೇ ಆಗಿರುವಂತಹ ಕುಸಿತ. ಇನ್ನು ಜಾಗತಿಕ ಮಾನದಂಡದ ಒಪೆಕ್ ದೇಶಗಳು ಬ್ರೆಂಟ್ ಆಗಿರ್ಬೋದು ಕಚ್ಚಾ ತೈಲದ ದರ $14.84 ಅಂದರೆ 13.6% ಅಷ್ಟು ಕುಸಿತ ಆಗಿರುವಂಥದ್ದು. ಪ್ರತಿ ಬ್ಯಾರೆಲ್ಗೆ $94.43 ಇರುತ್ತೆ. ಸೊ ಅಂದರೆ $8,720 ಇಳಿಕೆ ಆಗಿದೆ. ಎಷ್ಟು ಕುಸಿತ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇನ್ನು ಈ ಘೋಷಣೆಗೂ ಮುನ್ನ ಯುದ್ಧದ ಭೀತಿಯಿಂದಾಗಿ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $117ರಿಂದ $120ವರೆಗೂ ಇರುತ್ತೆ. ಅಂದರೆ 11,000ವರೆಗೂ ಕೂಡ ಇರುತ್ತೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ಮುಕ್ತಗೊಳಿಸೋದಕ್ಕೆ ಇರಾನ್ ಒಪ್ಪಿಗೆ ನೀಡಿದ್ದರಿಂದ ಮಾರುಕಟ್ಟೆಯಲ್ಲಿನ ಆತಂಕವನ್ನು ಕೂಡ ಇದೀಗ ಕಡಿಮೆ ಮಾಡಿದೆ. ಜಗತ್ತಿನ ಸುಮಾರು 20% ತೈಲ ಪೂರೈಕೆ ಈ ಮಾರ್ಗದ ಮೂಲಕವೇ ನಡೆಯೋದ್ರಿಂದ ಪೂರೈಕೆ ಸಹಜ ಸ್ಥಿತಿಗೆ ಮರಳುವಂತಹ ಸಾಧ್ಯತೆ. ಸೊ ಹಾಗಾಗಿ ಒಂದಷ್ಟು ಬದಲಾವಣೆಗಳು, ಏರಿಳಿತಗಳು ಬೆಲೆಯಲ್ಲಿ. ಮನೆಯಲ್ಲಿ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ $94.43ಗೆ ಇಳಿಕೆ ಆಗಿರುವಂಥದ್ದು. $120 ಇದ್ದಂತಹ ತೈಲ ಈಗ 94ಕ್ಕೆ ಇಳಿಕೆ ಆಗಿದೆ. ಸೊ 20% ತೈಲ ಪೂರೈಕೆಗೆ ಹಾರ್ಮುಜ್ ಮೂಲಕವೇ ಪೂರೈಕೆ ಆಗ್ತಾ ಇತ್ತು. ಸೊ ಎಲ್ಲಿ ಅದನ್ನು ಬಂದ್ ಮಾಡಿದ್ರು ಅದಾಗ ತುಂಬ ಅಭಾವ ಉಂಟಾಯಿತು, ಸಾಕಷ್ಟು ಸಮಸ್ಯೆಗಳಾಯಿತು. ಕದನ ವಿರಾಮ ಯಾವಾಗ ಘೋಷಣೆ ಆಯಿತು, ಇದೀಗ ಕಚ್ಚಾ ತೈಲದ ದರ ಕಂಪ್ಲೀಟ್ ದಿಢೀರ್ ಅಂತ ಇಳಿದು ಹೋಗಿದೆ.